ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮತ್ತೊಂದು 12 ಅಂಕದ ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಕಳೆದ ವಿಡಿಯೋಗಳಲ್ಲಿ RBD ಅಥವಾ PDDಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳನ್ನು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ RBD ಅಥವಾ PDD ಮೇಂಟೈನ್ ಅಟ್. ಈ RBD ಅಥವಾ PDD ಮೇಂಟೈನ್ ಅಟ್ ಅಲ್ಲಿ ಎರಡು ವಿಧದಲ್ಲಿ ಪ್ರಾಬ್ಲಮ್ ಬರ್ಬೋದು. ಮೊದಲನೇ ವಿಧ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಸೆಕೆಂಡ್ ಮೆಥಡ್ ಯಾವ ರೀತಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಒಂದು ಸಿಂಪಲ್ ಆಗಿರೋ ಪ್ರಾಬ್ಲಮ್ ಅನ್ನ ನೋಡೋಣ. ನೋಡಿ, ಪ್ರಾಬ್ಲಮ್ ಹೇಗಿದೆ. ರಮ್ಯಾ ಅಂಡ್ ರಕ್ಷಿತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3/5 2/5. ಅಂದ್ರೆ ಇದು 3:2 ಅಂತ ಅರ್ಥ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್, ಸ್ಟಾಕ್, ಡೆಟಾರ್ಸ್ 60,000 ಇದೆ, PDD 4,000 ಇದೆ, 56,000 ಡೆಟಾರ್ ಆಗಿದೆ. ಫರ್ನಿಚರ್, ಬಿಲ್ಡಿಂಗ್, ಮೆಷಿನರಿ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಇದೆ, ರಿಸರ್ವ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಪಿಟಲ್ ಇದೆ. ಮತ್ತೆ ಅಡ್ಜಸ್ಟ್ಮೆಂಟ್ಸ್ ನೋಡಿ, ರಚಿತಾನು ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರ್ಕೊಂಡಿದ್ದಾರೆ. ಸೊ ರಚಿತಾ ಅವರು 40,000 ಕ್ಯಾಪಿಟಲ್ ತರಬೇಕು. ಮತ್ತೆ ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಅಟ್ 24,000. ಗುಡ್ ವಿಲ್ ಸೆಕೆಂಡ್ ಮೆಥಡ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಟ್ ಫರ್ನಿಚರ್ 10%, ಅಪ್ರಿಸಿಯೇಟ್ ಬಿಲ್ಡಿಂಗ್ 20%, PDD ಇಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಟಾಸ್ ಅಂತ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ವರ್ ವ್ಯಾಲ್ಯೂಡ್ 77,000. ಅಂದ್ರೆ ಇಲ್ಲಿ ಕ್ರೆಡಿಟರ್ಸ್ ಮೇಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಆಸ್ ಒನ್ ಬಿಲ್ ಫಾರ್ ಗೂಡ್ಸ್ ಪರ್ಚೇಸ್ಡ್ ಹ್ಯಾವ್ ಬಿನ್ ಒಮಿಟೆಡ್ ಟು ರೆಕಾರ್ಡ್ ಇನ್ ದ ಬುಕ್ಸ್. ಕ್ರೆಡಿಟರ್ ಮೇಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಸೊ ಹಾಗಾಗಿ ಲಯಬಿಲಿಟಿ ಮೇಲೆ ಅಡ್ಜಸ್ಟ್ಮೆಂಟ್ ಬಂದ್ರೆ ಯಾವ ರೀತಿ ಪ್ರಾಬ್ಲಮ್ ಮಾಡೋದು ಅಂತ ಈ ಒಂದು ಲೆಕ್ಕದಲ್ಲಿ ನಾವು ಕಲಿತೀವಿ. ಬನ್ನಿ ಪ್ರಾಬ್ಲಮ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ಯಾವ ಅಸೆಟ್ ಮತ್ತೆ ಲಯಬಿಲಿಟಿ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಬಹುದು ನೀವು, ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕ್ಯಾಶ್ ಅಟ್ ಬ್ಯಾಂಕ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಡೇಟಾಸ್ ಮೇಲೆ, ಫರ್ನಿಚರ್ ಮೇಲೆ, ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಕ್ರೆಡಿಟರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಮತ್ತೆ ಗುಡ್ ವಿಲ್ ಯಾವ ಮೆಥಡ್ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಗುಡ್ ವಿಲ್ ಎರಡನೇ ಮೆಥಡ್ ಕೊಟ್ಟಿರೋದು ಈ ಪ್ರಾಬ್ಲಮ್ ಅಲ್ಲಿ. ಈಗ ಇದಕ್ಕೆ ಆನ್ಸರ್ ಮಾಡೋಣ ಬನ್ನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಅನ್ನ ನಾನು ಆಲ್ರೆಡಿ ಡ್ರಾ ಮಾಡಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೇಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ನಾವು ಒಟ್ಟಿಗೆ ಸಾಲ್ವ್ ಮಾಡ್ತೀವಿ. ಸ್ಟೆಪ್ 1 ಏನು? ಸ್ಟೆಪ್ 1 ನಲ್ಲಿ ನಾವೇನ್ ಮಾಡ್ತೀವಿ, ಈ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಸ್ಟೆಪ್ 2 ನಲ್ಲಿ ಪೂರ್ತಿ ಅಡ್ಜಸ್ಟ್ಮೆಂಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಸ್ಟೆಪ್ 3 ನಲ್ಲಿ ಒಂದೊಂದೇ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ. ಈಗ ಸ್ಟೆಪ್ 1 ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, ಈ ಅಸೆಟ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವ ಎಲ್ಲ ಅಸೆಟ್ ಗಳನ್ನ ನಾವೇನ್ ಮಾಡ್ತೀವಿ, ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀತೀವಿ. ಮೊದಲನೇದು ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಅಮೌಂಟ್ ಅನ್ನು ನಾವೇನ್ ಮಾಡ್ತೀವಿ, ಇನ್ನೊಂದು ಕಾಲಮ್ ಅಲ್ಲಿ ಬರೆದು ಅಡ್ಜಸ್ಟ್ಮೆಂಟ್ ಗೆ ಬೇಕಾಗಿರುವ ಜಾಗವನ್ನ ಬಿಡ್ತೀವಿ. ನೆಕ್ಸ್ಟ್ ಸ್ಟಾಕ್ ಇದೆ. ಸ್ಟಾಕ್ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಅಮೌಂಟ್ ಅನ್ನು ಏನ್ ಮಾಡ್ತೀವಿ, 39,000 ಔಟರ್ ಕಾಲಮ್ ಅಲ್ಲಿ ಬರೀತೀವಿ. ನೆಕ್ಸ್ಟ್ ಡೆಟಾರ್ಸ್ ಇದೆ. ಡೆಟಾರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ನಾವೇನ್ ಮಾಡ್ತೀವಿ, ಈ 56,000 ನೆಟ್ ಡೆಟಾರ್ ಅನ್ನ ಒಳಗಡೆ ಬರ್ಕೊಂಡ್ರೆ ಸಾಕಾಗುತ್ತೆ. 56,000 ಮತ್ತೆ ಡೆಟಾರ್ ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಡ್ತೀವಿ. ನೆಕ್ಸ್ಟ್ ಫರ್ನಿಚರ್ ಇದೆ. ಫರ್ನಿಚರ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಫರ್ನಿಚರ್ ನಾವೇನ್ ಮಾಡ್ತೀವಿ, ಇನ್ನೊಂದು ಕಾಲಮ್ ಅಲ್ಲಿ ಬರ್ಕೊಂಡು ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಡ್ತೀವಿ. ನೆಕ್ಸ್ಟ್ ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಮೇಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಬಿಲ್ಡಿಂಗ್ ಅನ್ನ ಏನ್ ಮಾಡ್ತೀವಿ, ನಾವು ಇನ್ನೊಂದು ಕಾಲಮ್ ಅಲ್ಲಿ ಬರ್ಕೋತೀವಿ, ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಡ್ತೀವಿ. ನೆಕ್ಸ್ಟ್ ಮಿಷನರಿ. ಮಿಷನರಿ ಮೇಲೆ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಮಿಷನರಿಯನ್ನ ಔಟರ್ ಕಾಲಮ್ ಅಲ್ಲಿ ಬರಿತೀವಿ. ಈಗ ಪೂರ್ತಿ ಅಸೆಟ್ಸ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಈ ಲಯಬಿಲಿಟಿಗಳಲ್ಲಿ ಕೆಲವೊಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಿತೀವಿ, ಕೆಲವೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಬರಿತೀವಿ. ನೋಡಿ, ಮೊದಲನೇ ಲಯಬಿಲಿಟಿ ಯಾವುದು, ಕ್ರೆಡಿಟರ್ಸ್ ಅಲ್ವಾ. ಕ್ರೆಡಿಟರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಕ್ರೆಡಿಟರ್ಸ್ ಏನ್ ಮಾಡ್ತೀವಿ, ಲಯಬಿಲಿಟಿ ಸೈಡ್, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಇನ್ನೊಂದು ಕಾಲಮ್ ಅಲ್ಲಿ ಬರಿತೀವಿ. 75,000 ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಡ್ತೀವಿ. ನೆಕ್ಸ್ಟ್ ಏನಿದೆ, ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಏನಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ, ಹಾಗಾಗಿ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ಗೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಷ್ಟೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಪ್ರಾಫಿಟ್ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಈ ಮೂರು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಂಡಿದ್ದೀನಿ. ಮೊದಲಿಗೆ ಏನಿದೆ, ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಶೇರ್ ಮಾಡಬೇಕಾಗುತ್ತೆ. ರಿಸರ್ವ್ ಫಂಡ್ ಎಷ್ಟಿದೆ, 20,000 ಇದೆ. 20,000 ಏನ್ ಮಾಡಬೇಕು, ಇವರಿಗೆ 3 ಭಾಗ, ಇವರಿಗೆ 2 ಭಾಗ ಕೊಡಬೇಕಾಗುತ್ತೆ. 3 ಭಾಗ ಅಂದ್ರೆ ರಮ್ಯಾಗೆ ಎಷ್ಟು ಸಿಗುತ್ತೆ ಮತ್ತೆ ರಕ್ಷಿತಾಗೆ ಎಷ್ಟು ಸಿಗುತ್ತೆ ಅಂತ
ಟೋಟಲ್ ರಿಸರ್ವ್ ಫಂಡ್ ಎಷ್ಟು 20,000. 20,000 ಅನ್ನು ನಾವೇನ್ ಮಾಡ್ತೀವಿ, ಇವರಿಗೆ 3 ಭಾಗ ಕೊಡ್ತೀವಿ. ಇವರಿಗೆ ಎಷ್ಟು ಕೊಡ್ತೀವಿ, 2 ಭಾಗವನ್ನ ಕೊಡ್ತೀವಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ಇವರಿಗೆ 12,000 ಬರುತ್ತೆ, ಇವರಿಗೆ 8,000 ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಲಯಬಿಲಿಟಿ ಸೈಡ್ ಇದೆ, ಲಯಬಿಲಿಟಿ ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್, ಹಾಗಾಗಿ ಇದನ್ನ ಕ್ರೆಡಿಟ್ ಸೈಡ್ ನಾವು ಶೇರ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ, 5,000 ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಮ್ಯಾಗೆ ಮತ್ತೆ ರಕ್ಷಿತಾಗೆ ನಾವು ಶೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 5,000 ಇಂಟು 3 ಭಾಗ 3/5, 5,000 ಇಂಟು 2 ಭಾಗ 2/5, ಇವರಿಗೆ 3,000 ಬರುತ್ತೆ, ಇವರಿಗೆ 2,000 ಬರುತ್ತೆ. ನೆಕ್ಸ್ಟ್ ಏನಿದೆ ಲಯಬಿಲಿಟಿ ಸೈಡ್, ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಕ್ಯಾಪಿಟಲ್ ಅಕೌಂಟ್ ಏನ್ ಮಾಡ್ತೀವಿ, ಮೊದಲನೇ ಐಟಮ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಇದನ್ನ ತೋರಿಸಬೇಕಾಗುತ್ತೆ. ರಮ್ಯಾ ಕ್ಯಾಪಿಟಲ್ ಎಷ್ಟಿತ್ತು, 60,000 ಇತ್ತು. ಮತ್ತೆ ರಕ್ಷಿತಾ ಕ್ಯಾಪಿಟಲ್ ಎಷ್ಟಿತ್ತು, 30,000 ಇತ್ತು. ಸೊ ಇಲ್ಲಿಗೆ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಆಯಿತು. ನೋಡಿ, ಪೂರ್ತಿ ಬ್ಯಾಲೆನ್ಸ್ ಶೀಟ್ ಸ್ಟೆಪ್ 1 ಪೂರ್ತಿ ಅಸೆಟ್ಸ್ ಕ್ಲಿಯರ್ ಆಯಿತು, ಪೂರ್ತಿ ಲಯಬಿಲಿಟಿ ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ 2 ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ 2 ಸೈಡ್ ಬರೀಬೇಕಾಗುತ್ತೆ. ಸೊ ಈಗ ಸ್ಟೆಪ್ 2 ನೋಡೋಣ. ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ, ಶಿ ಶುಡ್ ಬ್ರಿಂಗ್ 40,000 ಆಸ್ ಕ್ಯಾಪಿಟಲ್. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ, 40,000 ಕ್ಯಾಪಿಟಲ್ ತರ್ತಾ ಇದ್ದಾರೆ. ಕ್ಯಾಪಿಟಲ್ ತರೋದ್ರಿಂದ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆಯಲ್ವಾ. ಸೊ 40,000, ಮೊದಲು 20,000 ನಮ್ಮ ಹತ್ರ ಕ್ಯಾಶ್ ಇತ್ತು, ಇವರು 40,000 ಕೊಟ್ಟ ಮೇಲೆ ಏನಾಯ್ತು, ಕ್ಯಾಶ್ ಬ್ಯಾಲೆನ್ಸ್ 60,000 ಆಯ್ತು. ಯಾರು ಕೊಟ್ಟಿದ್ದು ಕ್ಯಾಶ್ನ, ರಚಿತಾ ಅಲ್ವಾ. ಹಾಗಾಗಿ ಇಲ್ಲಿ ರಚಿತಾ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ರಚಿತಾ ಕ್ಯಾಪಿಟಲ್ ಅಕೌಂಟ್ ಒಂದು ಸೈಡ್ ಬರೆದ್ವಿ. ಎರಡನೇ ಸೈಡ್ ಯಾರು ಕೊಟ್ಟಿರೋದು, ರಚಿತಾ ಅಲ್ವಾ. ಹಾಗಾಗಿ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಬೈ ರಚಿತಾ ಕಾಲಮ್ ಅಲ್ಲಿ ತೋರಿಸಬೇಕಾಗುತ್ತೆ. ಎಷ್ಟು ರಚಿತಾ ಕೊಟ್ಟಿರೋದು, 40,000 ಬರೀಬೇಕಾಗುತ್ತೆ. ಈ 40,000 ಏನ್ ಕೊಟ್ಟಿರೋದು ರಚಿತಾ ಅವರು, ಕ್ಯಾಶ್ ಅಲ್ವಾ. ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಬರೀಬೇಕಾಗುತ್ತೆ, ಬೈ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು. ಈಗ ನೆಕ್ಸ್ಟ್ ಮೊದಲನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಗುಡ್ ವಿಲ್ ಅನ್ನ ಸೇರಿಸಿದ್ದಾರೆ. ಹಾಗಾಗಿ ಈ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಗುಡ್ ವಿಲ್ ಸೆಕೆಂಡ್ ಮೆಥಡ್ ಇದು. ಇಲ್ಲಿ ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಅಟ್ 24,000 ಅಂತ ಕೊಟ್ಟಿದ್ದಾರೆ. ಗುಡ್ ವಿಲ್ ಆಫ್ ದಿ ಫರ್ಮ್ ಅಂದ್ರೆ 3 ಜನರ ಪಾಲಿನ ಗುಡ್ ವಿಲ್. ನಾವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಹೊಸ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೊಸ ಪಾರ್ಟ್ನರ್ ಶೇರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1/6 ಅಂತ. ಹೊಸ ಪಾರ್ಟ್ನರ್ ಎಷ್ಟು ಗುಡ್ ವಿಲ್ ತರಬೇಕಾಗಿತ್ತು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ನೋಟ್, ಕ್ಯಾಲ್ಕುಲೇಷನ್ ಆಫ್ ರಚಿತಾ ಶೇರ್ ಆಫ್ ಗುಡ್ ವಿಲ್. ರಚಿತಾ ಶೇರ್ ಆಫ್ ಗುಡ್ ವಿಲ್. ಗುಡ್ ವಿಲ್ ಆಫ್ ದ ಫರ್ಮ್ ಎಷ್ಟು ಕೊಟ್ಟಿದ್ದಾರೆ, ಗುಡ್ ವಿಲ್ ಆಫ್ ದ ಫರ್ಮ್ 24,000 ಅಲ್ವಾ. ಸೊ ಈಗ ರಚಿತಾ ಶೇರ್ ಆಫ್ ಗುಡ್ ವಿಲ್, ರಚಿತಾ ಶೇರ್ ಆಫ್ ಗುಡ್ ವಿಲ್ ಎಷ್ಟಾಗುತ್ತೆ ನೋಡಿ, 24,000 ಇಂಟು ರಚಿತಾ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು, 1/6. 24,000 ಇಂಟು 1/6 ಎಷ್ಟು ಬರುತ್ತೆ, 4,000 ಬರುತ್ತೆ. ಸೊ ಹಾಗಾಗಿ ರಚಿತಾ ಎಷ್ಟು ಗುಡ್ ವಿಲ್ ತರಬೇಕಾಗಿತ್ತು, 4,000 ತರಬೇಕಾಗಿತ್ತು. ರಚಿತಾ ಗುಡ್ ವಿಲ್ಗೆ ಅಂತ ಕ್ಯಾಶ್ ತಗೊಂಡ್ಬರ್ತಾ ಇಲ್ಲ. ಹಾಗಾಗಿ 4,000 ಏನ್ ಮಾಡ್ತೀವಿ, ಅವ್ರ ಅಕೌಂಟ್ ಅಲ್ಲಿ ಡಿಡಕ್ಟ್ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ಗೆ ಕೊಡ್ತೀವಿ. ಸೊ ಈ ಗುಡ್ ವಿಲ್ ಅನ್ನ ಶೇರ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ನೋಡಿ, ನ್ಯೂ ಪಾರ್ಟ್ನರ್ ಡೆಬಿಟ್, ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್. ಇದು ಜರ್ನಲ್ ಎಂಟ್ರಿ. ರಚಿತಾ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಮ್ಯಾ ಕ್ಯಾಪಿಟಲ್ ಅಕೌಂಟ್ ಟು ರಕ್ಷಿತಾ ಕ್ಯಾಪಿಟಲ್ ಅಕೌಂಟ್. ಇದು ಜರ್ನಲ್ ಎಂಟ್ರಿ ಬರುತ್ತೆ. ನಿಮಗೆ ಜರ್ನಲ್ ಎಂಟ್ರಿ ಗೊತ್ತಾಗ್ಲಿಲ್ಲ ಅಂತ ತಲೆ ಕೆಡ್ಸ್ಕೋಬೇಡಿ. ಗುಡ್ ವಿಲ್ ತರೋದು ಓಲ್ಡ್ ಪಾರ್ಟ್ನರ್ಸ್ಗಾಗಿ. ಹಾಗಾಗಿ ಇಲ್ಲಿ ಓಲ್ಡ್ ಪಾರ್ಟ್ನರ್ ಇವರಿಗೆ ಕ್ರೆಡಿಟ್ ಮಾಡಬೇಕು, ಇವರಿಗೆ ಡೆಬಿಟ್ ಮಾಡಬೇಕು. ಯಾವ ರೇಷನಲ್ಲಿ ಕ್ರೆಡಿಟ್ ಮಾಡಬೇಕು ಅಂದ್ರೆ 3:2 ಈ ರೇಷನಲ್ಲಿ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಹಾಗಾಗಿ 3:2 ರೇಷನಲ್ಲಿ 4,000 ಶೇರ್ ಮಾಡಿದ್ರೆ ಏನ್ ಬರುತ್ತೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ. 4,000 ಗುಡ್ ವಿಲ್ ಇದೆ, ಇಂಟು 3 ಡಿವೈಡೆಡ್ ಬೈ 5 ಮಾಡಿದ್ರೆ ಒಬ್ಬ ಪಾರ್ಟ್ನರ್ಗೆ 2,400 ಬರುತ್ತೆ ಮೊದಲನೇ ಪಾರ್ಟ್ನರ್ಗೆ. ಇನ್ನೊಬ್ಬ ಪಾರ್ಟ್ನರ್ಗೆ 4,000ನ 2/5 ಮಾಡಿದ್ರೆ 1,600 ಬರುತ್ತೆ. 2,400 ಮತ್ತೆ 1,600 ಬರುತ್ತೆ. ಇಲ್ಲಿ ಮೊದಲನೇ ಪಾರ್ಟ್ನರ್ಗೆ ಎಷ್ಟು ಕೊಡಬೇಕು, 2,400 ಕೊಡಬೇಕು. ಎರಡನೇ ಪಾರ್ಟ್ನರ್ಗೆ 1,600 ಕೊಡಬೇಕು, ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್. ನ್ಯೂ ಪಾರ್ಟ್ನರ್ ಡೆಬಿಟ್ ಆಗುತ್ತೆ. ಒಟ್ಟು 4,000 ಡೆಬಿಟ್ ಮಾಡಬೇಕು. ಮೊದಲನೇ ಪಾರ್ಟ್ನರ್ಗೆ 2,400 ಕೊಟ್ಟಿದ್ದಾನೆ, ಎರಡನೇ ಪಾರ್ಟ್ನರ್ಗೆ 1,600 ಕೊಟ್ಟಿದ್ದಾನೆ. ನೋಡಿ, ಗುಡ್ ವಿಲ್ ಆಯಿತು. ಇಲ್ಲಿ 2,400 1,600 ಈ ಇಬ್ಬರು ಪಾರ್ಟ್ನರ್ಗೆ ಯಾರು ಕೊಟ್ಟಿದ್ದಾರೆ, ರಚಿತಾ ಅಲ್ವಾ. ಹಾಗಾಗಿ ಬೈ ರಚಿತಾ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕಾಗುತ್ತೆ. ಮತ್ತೆ ರಚಿತಾ
2400 ಯಾರು ಕೊಟ್ಟಿರೋದು? ರಮ್ಯಾಗಲ್ವಾ, ಹಾಗಾಗಿ ಇಲ್ಲಿ ಟು ರಮ್ಯಾ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಈ 1600 ಯಾರು ಕೊಟ್ಟಿದ್ದಾರೆ? ಟು ರಕ್ಷಿತಾ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕಾಗುತ್ತೆ. ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಕೂಡ ಮುಗ್ದಿದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10%. ಸೊ ಇಲ್ಲಿ ಫರ್ನಿಚರ್ ಏನಾಗ್ತಾ ಇದೆ? 10% ಕಡಿಮೆ ಆಗ್ತಾ ಇದೆ. 10,000 ಮೇಲೆ 10% ಅಂದರೆ ಎಷ್ಟಾಗುತ್ತೆ? 1,000 ಕಡಿಮೆ ಆದರೆ ಫರ್ನಿಚರ್ ವ್ಯಾಲ್ಯೂ 9,000 ಆಗುತ್ತೆ. ಈ 1,000 ಏನಿದು ಡಿಪ್ರಿಸಿಯೇಷನ್. ಈ ಕ್ಯಾಲ್ಕುಲೇಷನ್ ಯಾವ ಥರ ಅಂತ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. 10,000 ಇಂಟು 10% ಮಾಡಿದ್ರೆ 1,000 ಬರುತ್ತೆ. ಅಸೆಟ್ ಕಡಿಮೆ ಆದರೆ ಲಾಸ್ನ ಎಲ್ಲಿ ಬರಿತೀವಿ? ಲಾಸ್ನ ಬರೆಯೋದಕ್ಕೋಸ್ಕರ ನಾವೇನು ಮಾಡಿರ್ತೀವಿ? ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಏನು ಮಾಡ್ತೀವಿ? ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ನ ಬರಿತೀವಿ. ಟು 1,000 ಅಂತ ಯಾವುದರಿಂದ 1,000 ಲಾಸ್ ಆಯಿತು? ಫರ್ನಿಚರಿಂದ ಲಾಸ್ ಆಯಿತು. ಫರ್ನಿಚರ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ನೋಡಿ, ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10% ಆಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20% ಇದೆ. ನೋಡಿ, ಈ ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಅಪ್ರಿಸಿಯೇಷನ್ ಇದೆ. ಅಪ್ರಿಸಿಯೇಷನ್ ಅಂದರೆ ಜಾಸ್ತಿ ಆಗೋದು, ಹಾಗಾಗಿ ಪ್ಲಸ್ ಮಾಡಿ ಅಪ್ರಿಸಿಯೇಷನ್. ಎಷ್ಟು ಪರ್ಸೆಂಟ್ ಇದೆ ಅಪ್ರಿಸಿಯೇಷನ್? 20% ಇದೆ. 40,000 ಇಂಟು 20% ಅಂದರೆ ಎಷ್ಟಾಗುತ್ತೆ? 8,000 ಆಗುತ್ತೆ. 40,000 ಇದ್ದಿದ್ದು ಬಿಲ್ಡಿಂಗ್ ಏನಾಯಿತು? 8,000 ಜಾಸ್ತಿ ಆಯಿತು. ಹಾಗಾದರೆ ಈಗಿನ ಬಿಲ್ಡಿಂಗ್ನ ಬೆಲೆ ಎಷ್ಟು? 48,000. ಬಿಲ್ಡಿಂಗ್ ಜಾಸ್ತಿ ಆಯಿತು. ಬಿಲ್ಡಿಂಗ್ ಅಸೆಟ್ ಜಾಸ್ತಿ ಆದರೆ ಪ್ರಾಫಿಟ್. ಇದನ್ನು ಏನು ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕಾಗುತ್ತೆ. ಸೊ ನಮಗೆ ಬಿಲ್ಡಿಂಗಿಂದ ಎಷ್ಟು ಲಾಭ ಬಂತು? 8,000 ಲಾಭ ಬಂತು. 8,000 ಅಂತ ಇಲ್ಲಿ ಬರೀಬೇಕಾಗುತ್ತೆ ಬೈ ಬಿಲ್ಡಿಂಗ್ ಅಕೌಂಟ್. ಸೊ ಈ ಅಡ್ಜಸ್ಟ್ಮೆಂಟ್ ಮುಗಿದಿದೆ, ಅಪ್ರಿಸಿಯೇಟ್ ಬಿಲ್ಡಿಂಗ್. ನೆಕ್ಸ್ಟ್ PDD ಇಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಟಾರ್ಸ್. ಈ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ತುಂಬ ಇಂಪಾರ್ಟೆಂಟ್ ಇದು. ನೋಡಿ, ನೆಕ್ಸ್ಟ್ PDD ಆನ್ ಡೆಟಾರ್ಸ್ ಹೇಳ್ಕೊಡ್ತೀನಿ. ಟೋಟಲ್ PDD ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ PDD ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 5% ಆನ್ ಡೆಟಾರ್ಸ್ ಅಂತಲ್ವಾ. ಇಲ್ಲಿ ನೋಡಿ, ಕ್ವಶನ್ ತೊಗೊಂಡ್ರೆ ಈ ಪ್ರಶ್ನೆಯಲ್ಲಿ ಡೆಟಾರ್ಸ್, ನೆಟ್ ಡೆಟಾರ್ಸ್ 56,000 ಇದೆ, ಗ್ರಾಸ್ ಡೆಟಾರ್ಸ್ 60,000 ಇದೆ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, 5% ಇದರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಇದರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸುಮಾರು ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ನಾವು ಟೋಟಲ್ PDDನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಗ್ರಾಸ್ ಡೆಟಾರ್ ಮೇಲೆ, ಅಂದರೆ 60,000 ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 60,000 ನಾವು ಸೇಲ್ ಮಾಡಿದ್ವಿ, ಕಸ್ಟಮರಿಂದ 60,000 ಬರಬೇಕಾಗಿತ್ತು. 4,000 ಬರಲ್ಲ ಅಂತ ಲಾಸ್ ತೋರಿಸಿದ್ವಿ, 56,000 ಬರುತ್ತೆ ಅಂತ ತೋರಿಸಿದ್ವಿ. ಈಗ ಎಷ್ಟು ಬರಲ್ಲ ಅಂತ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡಿ, ಟೋಟಲ್ PDD ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಗ್ರಾಸ್ ಡೆಟಾರ್ ತಗೋಬೇಕು. ಗ್ರಾಸ್ ಡೆಟಾರ್ ಎಷ್ಟು? 60,000. 60,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿ. ಎಷ್ಟಾಗುತ್ತೆ ಟೋಟಲ್ PDD? ಟೋಟಲ್ PDD 3,000 ಆಗುತ್ತೆ. ಅಂದರೆ ಆ್ಯಕ್ಚುಯಲ್ ಲಾಸ್ ಬರಲ್ಲ ಅಂತ ಅಂದ್ಕೊಂಡಿರೋದು ಎಷ್ಟು ಅಮೌಂಟ್ ಬರಲ್ಲ ಅಂದರೆ 3,000 ಬರಲ್ಲ. ನಾವು ಪ್ರಶ್ನೆಯಲ್ಲಿ ಎಷ್ಟು ತೋರಿಸಿದ್ವಿ? 4,000 ಬರಲ್ಲ ಅಂತ ತೋರಿಸಿದ್ವಿ. ಆದರೆ ಆ್ಯಕ್ಚುಲ್ ಆಗಿ ಎಷ್ಟು ಬರ್ತಾ ಇಲ್ಲ? 3,000 ಅಷ್ಟೇ ಬರ್ತಾ ಇಲ್ಲ. 4,000 ಬರಲ್ಲ ಅಂತ ಅಂದ್ಕೊಂಡಿದ್ವಿ. ನಮ್ಮ ಲಾಸ್ ಏನಾಯಿತು? 4,000ದಿಂದ 3,000ಕ್ಕೆ ಲಾಸ್ ಇಳೀತು. PDD ಡಿಕ್ರೀಸ್ಡ್ ಟು 3,000. ಲಾಸ್ ಕಡಿಮೆ ಆದರೆ ನಮ್ಗೆ ಅದು ಏನಾಗುತ್ತೆ? ಬೆನಿಫಿಟ್ ಆಗುತ್ತಲ್ವಾ. ಸೊ ಹಾಗಾಗಿ 1,000 ಬೆನಿಫಿಟ್ ಆಗ್ತಾ ಇದೆ. ಆ 1,000ನ ನಾವೇನು ಮಾಡಬೇಕಾಗುತ್ತೆ? ಆ್ಯಡ್ ಮಾಡಬೇಕಾಗತ್ತೆ. ಇದರ ಅರ್ಥ ನೋಡಿ, ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದ್ನಲ್ವಾ, PDD ಡಿಕ್ರೀಸ್ಡ್ ಅಂತ. ಸೊ PDD ಡಿಕ್ರೀಸ್ಡ್ ಟು 3,000 ಅಂತ, 4,000ದಿಂದ 3,000ಕ್ಕೆ ಇಳಿದಿದೆ. ಇಲ್ಲಿ ಡಿಕ್ರೀಸ್ ಅಂದಾಗ ನಾವೇನು ಮಾಡ್ತೀವಿ? ಪ್ಲಸ್ ಮಾಡ್ತೀವಿ. 2 ಅಂತ ಕೊಟ್ಟಾಗ ಡಿಫ್ರೆನ್ಸ್ ತಗೋತೀವಿ. 4,000 ಕ್ವಶನಲ್ಲಿ ಕೊಟ್ಟಿದ್ದು, ಇಲ್ಲಿ 3,000 ಕೊಟ್ಟಿರಲ್ವಾ, ಹಾಗಾಗಿ 1,000 ಆ್ಯಡ್ ಮಾಡ್ತೀವಿ. ನೋಡಿ, ಡೆಟಾಸ್ ಮೇಲೆ PDD ಡಿಕ್ರೀಸ್ ಆಗಿದೆ, ಲಾಸ್ ಕಡಿಮೆ ಆಗಿದೆ, ಹಾಗಾಗಿ ಪ್ಲಸ್ ಮಾಡಿ. ಎಷ್ಟು? 1,000 ಲಾಸ್ ಕಡಿಮೆ ಆಗಿದೆ, ಈಗ 57,000. PDD ಡಿಕ್ರೀಸ್ ಅಂತ ಕೊಟ್ಟಾಗ ಇಲ್ಲಿ ನಾವೇನು ಮಾಡಬೇಕು? ಪ್ಲಸ್ ಮಾಡಬೇಕು. 2 ಅಂತ ಬಂದಾಗ ಏನು ಮಾಡ್ತೀವಿ ನಾವು? ಮೊದಲು ಬ್ಯಾಲೆನ್ಸ್ ಶೀಟಲ್ಲಿ 4,000 ಇತ್ತು, ಅಡ್ಜಸ್ಟ್ಮೆಂಟಲ್ಲಿ 3,000, ಅಂದರೆ ಲಾಸ್ 3,000ಕ್ಕೆ ಇಳಿದಿದೆ. ಸೊ 1,000 ರೂಪಾಯಿ ನಮಗೆ ಬೆನಿಫಿಟ್ ಆಗ್ತಾ ಇದೆ, ಹಾಗಾಗಿ ಇದನ್ನು ಆ್ಯಡ್ ಮಾಡಬೇಕು. PDD ಅಂತ ಬರೀರಿ. ಸೊ ಈಗ ಡೆಟಾರ್ಸ್ ಜಾಸ್ತಿ ಆಯಿತು. ಡೆಟಾರ್ ಜಾಸ್ತಿ ಆದರೆ ಅಸೆಟ್ ಜಾಸ್ತಿ ಆದರೆ ಪ್ರಾಫಿಟ್ ಅಲ್ವಾ. ಈ ಪ್ರಾಫಿಟನ್ನು ಏನು ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬರೀಬೇಕಾಗುತ್ತೆ. ಬೈ PDD ಎಷ್ಟು? 1,000. ಈಗ ನೋಡಿ, ಲಾಸ್ಟ್ ಅಡ್ಜಸ್ಟ್ಮೆಂಟು, ಕ್ರೆಡಿಟರ್ಸ್ ವರ್ ವ್ಯಾಲ್ಯೂಡ್ 77,000 ಆಸ್ 1 ಬಿಲ್ ಫಾರ್ ಗೂಡ್ಸ್ ಪರ್ಚೇಸ್ಡ್ ಹ್ಯಾವ್ ಬೀನ್ ಒಮಿಟೆಡ್ ಟು ರೆಕಾರ್ಡ್ ಇನ್ ದ ಬುಕ್ಸ್. ಇಲ್ಲಿ
ಪ್ರಶ್ನೆಯಲ್ಲಿ ಕ್ರೆಡಿಟರ್ಸ್ ಎಷ್ಟು ತೋರಿಸಿದ್ವಿ ನೋಡಿ, 75,000 ತೋರಿಸಿದ್ರು. ಆದ್ರೆ ಆಕ್ಚುಯಲ್ ಕ್ರೆಡಿಟರ್ ಎಷ್ಟಿದೆ? 77 ಇದೆ. ಕ್ರೆಡಿಟರ್ ಅಂದ್ರೆ ಮೀನಿಂಗ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀವಿ. ಈಗ ನಾವೇನಾದ್ರು ಪರ್ಚೇಸ್ ಮಾಡ್ತಿರಲ್ವಾ, ಸಪ್ಲೈಯರ್ಸ್ ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡನ್ನ ನಾವು ಕ್ರೆಡಿಟರ್ಸ್ ಅಂತ ಕರಿತೀವಿ. ಸಾಲ ತಗೊಂಡಿರ್ತೀವಿ, ಅವ್ರಿಗೆ ದುಡ್ಡು ವಾಪಸ್ ಕೊಡ್ಬೇಕಾಗತ್ತೆ. 75,000 ಕೊಡಬೇಕು ಅಂತ ತೋರಿಸಿದ್ರೆ, ಆದ್ರೆ ಆಕ್ಚುಲ್ ಆಗಿ ಕೊಡ್ಬೇಕಾಗಿರೋದೆಷ್ಟು? 77,000 ಕೊಡಬೇಕಾಗಿದೆ. ಕಾರಣ ಏನು ಅಂದ್ರೆ 2,000 ಬೆಲೆ ಬಾಳುವ ಒಂದು ಬಿಲ್ಲು ರೆಕಾರ್ಡ್ ಮಾಡೋದು ಬಿಟ್ಟು ಹೋಗಿತ್ತು. ನಾವು ಅಕೌಂಟ್ಸ್ ಮಾಡ್ಬೇಕಾದ್ರೆ ಒಂದು ಬಿಲ್ ಬಿಟ್ಬಿಟ್ಟಿದ್ವಿ, ಈಗ ರೆಕಾರ್ಡ್ ಮಾಡ್ತಾ ಇದ್ವಿ. ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ 2,000ನ. ಏನಂತ ಬರೀತೀರಾ ಆಡ್ ಮಾಡ್ಬೇಕಾದ್ರೆ? ಒಮಿಟೆಡ್ ಬಿಲ್ ಇತ್ತಲ್ವಾ, ಆ ಒಮಿಟೆಡ್ ಬಿಲ್ ನ ನಾವೀಗ ಸೇರಿಸ್ತಾ ಇದ್ದೀವಿ. ಒಮಿಟೆಡ್ ಬಿಲ್. ಈಗ ಏನಾಗುತ್ತೆ, ನಮ್ಮ ಲಯಬಿಲಿಟಿ ಜಾಸ್ತಿ ಆಯಿತು. ಲಯಬಿಲಿಟಿ ಜಾಸ್ತಿ ಆದರೆ ನಮಗೆ ಪ್ರಾಫಿಟ್ ಅಂಡ್ ಲಾಸ? ನೋಡಿ, ಮೊದಲು 75,000 ಕೊಡಬೇಕಾಗಿತ್ತು, ಈಗ ನಾವು ಎಷ್ಟು ಕೊಡಬೇಕಾಗಿದೆ? 77,000 ಕೊಡಬೇಕಾಗಿದೆ. ನಮ್ಮ ಹೊರೆ ಜಾಸ್ತಿ ಆಗ್ತಾ ಇದೆ, ನಮ್ಮ ಭಾರ ಜಾಸ್ತಿ ಆಗ್ತಾ ಇದೆ. ಲಯಬಿಲಿಟಿ ಇನ್ಕ್ರೀಸ್ ಆದರೆ ಅದು ನಮಗೆ ಲಾಸ್. ಸೊ 2,000 ಲಾಸ್ ಆಗ್ತಾ ಇದೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರಿಬೇಕಾಗುತ್ತೆ. ಎಷ್ಟು ಲಾಸ್ ಆಗ್ತಾ ಇದೆ? 2,000 ಲಾಸ್ ಆಗ್ತಾ ಇದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರಿಬೇಕಾಗುತ್ತೆ. ಟು ಕ್ರೆಡಿಟರ್ಸ್. ನೋಡಿ, ಈಗ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಮುಗಿದಿದೆ. ಈಗ ನೆಕ್ಸ್ಟ್ ನಾವೇನ್ ಮಾಡ್ತೀವಿ? ಸ್ಟೆಪ್ 3 ನಲ್ಲಿ ಒಂದೊಂದೇ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ. ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಎರಡನೇದಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಮೂರನೇದಾಗಿ ಲಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ತಾನಾಗೆ ಕ್ಲೋಸ್ ಆಗುತ್ತೆ. ಸ್ಟೆಪ್ 1 ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನ್ ಬರುತ್ತೋ ಅದನ್ನ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಏನ್ ಬ್ಯಾಲೆನ್ಸ್ ಬರುತ್ತೋ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀತೀವಿ. ಈಗ ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವ ಸೈಡ್ ಜಾಸ್ತಿ ಇದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೋಡಿ, ಡೆಬಿಟ್ ಸೈಡ್ 3,000 ಇದೆ, ಕ್ರೆಡಿಟ್ ಸೈಡ್ 9,000 ಇದೆ. ನಮಗೆ ಪ್ರಾಫಿಟ್ ಆಗಿರೋದು 9,000. ಸೇಮ್ ಬ್ಯಾಲೆನ್ಸ್ ಈ ಸೈಡ್ ಬರ್ಕೊಳ್ಳಿ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಲ್ವಾ, ಆ ಬ್ಯಾಲೆನ್ಸ್ ನ ಕ್ರೆಡಿಟ್ ಸೈಡ್ ತಗೊಂಡು ಸೇಮ್ ಬ್ಯಾಲೆನ್ಸ್ ಈ ಸೈಡ್ ತಗೊಂಡು 9,000 ಅಲ್ಲಿ 3,000 ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 6,000 ಬರುತ್ತೆ. ಈ 6,000 ಏನು? ಪ್ರಾಫಿಟ್. ಈ ಪ್ರಾಫಿಟ್ ನ ಏನ್ ಮಾಡ್ತೀವಿ? ಉಳಿದಿರುವ ಪ್ರಾಫಿಟ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ. ಇಲ್ಲಿ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಓಲ್ಡ್ ಪಾರ್ಟ್ನರ್ಸ್ ಯಾರು? ರಮ್ಯಾ ಮತ್ತೆ ರಕ್ಷಿತಾ. ಸೊ ಯಾವ ರೇಷನ್ ಅಲ್ಲಿ ಶೇರ್ ಮಾಡ್ತೀವಿ? 3:2. 6,000 ಪ್ರಾಫಿಟ್ ಅನ್ನ ರಮ್ಯಾಗೆ ಎಷ್ಟು ಕೊಡಬೇಕು? 3/5. ರಕ್ಷಿತಾಗೆ ಎಷ್ಟು ಕೊಡಬೇಕಾಗುತ್ತೆ? 2/5. ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಇವರಿಗೆ 3,600, ಇವರಿಗೆ 2,400 ಬರುತ್ತೆ. ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಯಿತು. ಇದನ್ನೇನು ಮಾಡ್ತೀವಿ? ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಿತೀವಿ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲೇ ಇದೆ, ಕ್ರೆಡಿಟ್ ಸೈಡ್ ಬರಿಬೇಕಾಗುತ್ತೆ. ರಮ್ಯಾಗೆ ಎಷ್ಟು ಸಿಕ್ತು? 3,600 ಸಿಕ್ತು. ರಕ್ಷಿತಾಗೆ ಎಷ್ಟು ಸಿಕ್ತು? 2,400 ಸಿಕ್ತು. ಇದು ಎಲ್ಲಿಂದ ಬಂತು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ವಾ, ಹಾಗಾಗಿ ಇಲ್ಲಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರಿಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್. ನೋಡಿ, ಈಗ ಸ್ಟೆಪ್ 3 ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ಲೋಸ್ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ನಮಗೆಲ್ಲ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿರುತ್ತೆ, ಹಾಗಾಗಿ ಈ ಬ್ಯಾಲೆನ್ಸ್ ಅನ್ನ ಏನ್ ಮಾಡ್ತೀವಿ? ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಿತೀವಿ. ಈಗ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ. ಮೊದಲನೇ ಪಾರ್ಟ್ನರ್ ರಚಿತಾ, ನೋಡಿ ಕ್ರೆಡಿಟ್ ಸೈಡ್ 40,000 ಇದೆ. ಸೇಮ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೋತೀವಿ 40,000. 40,000 ಅಲ್ಲಿ 4,000 ಮೈನಸ್ ಮಾಡಿದ್ರೆ 36,000 ಬರುತ್ತೆ. ಈಗ ರಕ್ಷಿತಾ ಕ್ಯಾಪಿಟಲ್ ನೋಡಿ, ಕ್ರೆಡಿಟ್ ಸೈಡ್ ಎಷ್ಟು ಬರುತ್ತೆ? 44,000 ಬರುತ್ತೆ. ಸೇಮ್ ಬ್ಯಾಲೆನ್ಸ್ ಇಲ್ಲಿ ಬರ್ಕೊಳ್ಳಿ 44,000. 44,000 ಅಲ್ಲಿ ಮೈನಸ್ ಮಾಡೋದಕ್ಕೇನಿಲ್ಲ, ಸೇಮ್ ಬ್ಯಾಲೆನ್ಸ್ 44,000 ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಬರಿಬೇಕಾಗುತ್ತೆ. ಮತ್ತೆ ರಮ್ಯಾ ಕ್ಯಾಪಿಟಲ್ ನೋಡಿ ಎಷ್ಟಿದೆ? 81,000 ಇದೆ ಕ್ರೆಡಿಟ್ ಸೈಡ್. ಸೇಮ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೊಳ್ಳಿ 81,000. 81,000 ಅಲ್ಲಿ ಮೈನಸ್ ಮಾಡೋದಕ್ಕೇನಿಲ್ಲ, ಹಾಗಾಗಿ 81,000 ಬ್ಯಾಲೆನ್ಸ್ ಬರುತ್ತೆ. ಇದು ಕ್ಯಾಪಿಟಲ್ ಕ್ಲೋಸಿಂಗ್ ಬ್ಯಾಲೆನ್ಸು. ಈ ಕ್ಯಾಪಿಟಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ನಾವು ಎಲ್ಲಿ ಬರಿತೀವಿ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಿತೀವಿ. ಹಾಗಾಗಿ ಇದನ್ನ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿಬೇಕಾಗುತ್ತೆ. ಎರಡನೇ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು. ಈಗ ಮೂರನೇದು ಬ್ಯಾಲೆನ್ಸ್ ಶೀಟ್ ಕ್ಲೋಸ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಈ ಕ್ಯಾಪಿಟಲ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀರಿ. ಈ ಕ್ಯಾಪಿಟಲ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಿಬೇಕಾದ್ರೆ ಯಾವ ಸೈಡ್ ಬರಿಬೇಕು ಅಂದ್ರೆ ಲಯಬಿಲಿಟಿ ಸೈಡ್ ಬರಿಬೇಕಾಗುತ್ತೆ. ಕ್ಯಾಪಿಟಲ್ ಯಾವಾಗಲೂ ಲಯಬಿಲಿಟಿ ಬ್ಯಾಲೆನ್ಸ್ ಇರುತ್ತೆ, ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿಬಿಟ್ಟು ಮೂರು ಪಾರ್ಟ್ನರ್ಸ್ ರಮ್ಯಾ, ರಕ್ಷಿತಾ ಮತ್ತೆ ರಚಿತಾ ಮೂರರ ಕ್ಯಾಪಿಟಲ್ ಬ್ಯಾಲೆನ್ಸ್ ಬರೀರಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ? 81,000, 44,000, 36,000. 81,000, 44,000, 36,000. ಟೋಟಲ್ 1,61,000 ಕ್ಯಾಪಿಟಲ್ ಆಗುತ್ತೆ. ಈಗ
ಬ್ಯಾಲೆನ್ಸ್ ಶೀಟ್ ಅನ್ನ ಎರಡು ಸೈಡ್ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಚೆಕ್ ಮಾಡಿ. ಬ್ಯಾಲೆನ್ಸ್ ಶೀಟ್ ಟೋಟಲ್ ಎರಡು ಸೈಡ್ ಬ್ಯಾಲೆನ್ಸ್ ಆಗಬೇಕು. ಈ ಸೈಡ್ 2,38,000 ಬರುತ್ತೆ. ಅಸೆಟ್ ಸೈಡ್ ಟೋಟಲ್ ಮಾಡಿದ್ರೆ ಅಷ್ಟೇ ಬರಬೇಕಾಗುತ್ತೆ. ಅಸೆಟ್ ಸೈಡು ಕೂಡ ನೀವು ಟೋಟಲ್ ಮಾಡಿದ್ರೆ 2,38,000 ಬರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಕ್ಲೋಸ್ ಆಗುತ್ತೆ. 3ನೇ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಕ್ಲೋಸ್ ಆಯಿತು. ಇದಿಷ್ಟು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರುತ್ತೆ. ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನೀವು ಯಾವುದೋ ಬ್ಲೈಂಡ್ ಮೆಥಡ್ನ ಫಾಲೋ ಮಾಡಬೇಡಿ, ಶಾರ್ಟ್ಕಟ್ ಮೆಥಡ್ ಫಾಲೋ ಮಾಡಬೇಡಿ. ಸಿಸ್ಟಮೆಟಿಕ್ ಆಗಿ ಪ್ರಾಬ್ಲಮನ್ನು ಕಲೀರಿ. ನೀವೇನಾದರೂ ಶಾರ್ಟ್ಕಟ್ ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 1 ತಿಂಗಳು ಅಥವಾ ಎಕ್ಸಾಮ್ ಬರೆದಿದ್ದ ಕೂಡಲೇ ಅದು ಮರ್ತೋಗುತ್ತೆ, ಲೈಫ್ ಲಾಂಗ್ ಉಳ್ಕೊಳ್ಳಲ್ಲ. ನೀವು ಯಾವಾಗ ಸಿಸ್ಟಮೆಟಿಕ್ ಆಗಿ ಕಲಿತಿರೋ ಅದು ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಪ್ರಾಬ್ಲಮ್ಗಳನ್ನು ಮಾಡಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.